ನಮಸ್ಕಾರ. ನಾನು ಒಬ್ಬ ಕೃಷಿ ಪದವೀಧರನಾಗಿ ಲಾರ್ಜ್ ಸ್ಕೇಲ್ ಅಲ್ಲಿ ಮಾರ್ಕೆಟ್ಗಿಂತ ವಿಭಿನ್ನವಾಗಿ ಕಾಂಪೋಸ್ಟಿಂಗ್ ಮಾಡ್ತಿದ್ದೀನಿ. ಇಲ್ಲಿ ಏನ್ ಪ್ರಾಕ್ಟೀಸ್ ಮಾಡ್ತಿದೀವಿ ಅಂದ್ರೆ ಅದು ಏರೋಬಿಕ್ ಡಿಕಾಂಪೋಸಿಷನ್ ಅಂತಾರೆ. ಅಂದ್ರೆ ನಾವು ಪ್ಯಾಡಿ ಸ್ಟ್ರಾ ಬೇಸ್ಡ್ ಕಾಂಪೋಸ್ಟ್ ಅನ್ನು ಇಲ್ಲಿ ಮಾಡ್ತೀವಿ. ಭತ್ತದ ಹುಲ್ಲಿಂದ ಆಧಾರಿತ ಒಂದು ಕಾಂಪೋಸ್ಟ್ ಇದು. ಭತ್ತದ ಹುಲ್ಲು, ಹೊಟ್ಟು ಮತ್ತು ಅದರ ಬೂದಿ, ಕೋಕೋಪಿಟ್ ಮತ್ತೆ ಇತರೆ ಫಾರ್ಮ್ ಅಂಡ್ ಹರ್ಬಲ್ ವೇಸ್ಟ್ ಈ ಎಲ್ಲ ಐಟಮ್ಸ್ ಅನ್ನು ಮಿಕ್ಸ್ ಮಾಡಿ ಕೌಡಂಗ್ ಸ್ಲರಿ ಅಂದ್ರೆ ಸಗಣಿಯದೊಂದು ಸ್ಲರಿ ಮಾಡಿ ಇದನ್ನ ಒಡೆದು ಮಾಡ್ತೀವಿ. ದಿಸ್ ಈಸ್ ಫಸ್ಟ್ ಸ್ಟೇಜ್ ಆಫ್ ಡಿಕಾಂಪೋಷನ್. ಇಲ್ಲಿ ನೀವು ನೋಡಬಹುದು, ಇದನ್ನ ಮೊದಲನೇ ಸ್ಟೇಜ್ ಆಫ್ ದ ಡಿಕಾಂಪೋಷನ್ ಆಗಿರುತ್ತೆ ಇದು. ಸೊ ಈ ಲಾಟ್ ಇದೆಲ್ಲ ಸೇರಿ ಸುಮಾರು ಒಂದು 100ರಿಂದ 150 ಟನ್ ಇರ್ತದೆ. ಒಂದು ದಿವಸಕ್ಕೆ ಒಂದು 100 ಟನ್ ಅಷ್ಟನ್ನ ಈ ರೀತಿಯಾಗಿ ಎಲ್ಲ ಒಂದು 5-6 ಐಟಮ್ ಅನ್ನ ಮಿಕ್ಸ್ ಮಾಡಿ ಇದಕ್ಕೆ ಕರೆಕ್ಟ್ ಆಗಿರೋ ಒಂದು ತಾಪಮಾನ ಅಂದ್ರೆ ಟೆಂಪರೇಚರ್ ಮತ್ತೆ ಮಾಯಿಶ್ಚರ್ ಮೈಂಟೈನ್ ಮಾಡಿ ಹೈಟ್ ಮಾಡಿರ್ತೀವಿ. ದಿಸ್ ಇಸ್ ಫಸ್ಟ್ ಸ್ಟೇಜ್ ಆಫ್ ಡಿಕಾಂಪೋಷನ್. ಸೂಕ್ಷ್ಮ ಜೀವಾಣುಗಳು ಮೆಟಬಾಲಿಸಮ್ ಮತ್ತೆ ಉಸಿರಾಡಬೇಕಾದ್ರೆ ಹೆವಿ ಹೀಟ್ ಜನರೇಟ್ ಆಗುತ್ತೆ. ನಾವು ಎವ್ರಿ 15 ದಿವಸಕ್ಕೆ 20 ದಿವಸಕ್ಕೆ ಒಂದು ಟೈಮ್ ಲಾಟ್ ಅನ್ನ ಟರ್ನಿಂಗ್ ಶುರು ಮಾಡ್ತೀವಿ. ಸೊ ಯಾವಾಗ ಟರ್ನ್ ಶುರು ಮಾಡಬೇಕಾದ್ರೆ ನಿಮಗೆ ಫ್ಯೂಮ್ಸ್ ಅಂದ್ರೆ ಆ ಸ್ಮೋಕ್ ಬರ್ತಾ ಇರ್ತದೆ, ಹೊಗೆ ಬರ್ತಾ ಇರ್ತದೆ. ಆ ಹೊಗೆ ಬರ್ತಿರೋದು ಯಾಕೆ ಅಂದ್ರೆ ಅದರಲ್ಲಿ ಈ ಜೀವಾಣುಗಳ ಸೂಕ್ಷ್ಮ ಜೀವಾಣುಗಳ ಮೆಟಬಾಲಿಸಮ್ ಅದರದೊಂದು ಉಸಿರಾಡ್ತಿರ್ಬೇಕಾದ್ರೆ ಹೆಚ್ಚಿನ ರೀತಿಯಲ್ಲಿ ಹೀಟ್ ಜನರೇಟ್ ಆಗುತ್ತೆ. ಸೊ ಆ ಹೀಟ್ ಜನರೇಟ್ ಆಗಿ ಆ ಒಂದು ಕಲಿಯುವ ಒಂದು ಪ್ರಕ್ರಿಯೆ ಶುರುವಾಗಿದೆ ಅಂತ ಅರ್ಥ. ಸೊ ಇದನ್ನ ನಾವು ಪ್ರತಿ ಒಂದು 10 ಡೇಸ್ಗೆ 15 ಡೇಸ್ಗೆ ಆ ಲಾಟ್ ನಂಗೆ ಟರ್ನ್ ಮಾಡ್ತಾ ಇರ್ತೀವಿ. ಸೊ ಆ ಮಾಯಿಶ್ಚರು ಟೆಂಪರೇಚರು ಮೈಂಟೈನ್ ಮಾಡಿ ಆ ಪೀರಿಯಾಡಿಕ್ ಆಗಿ ಟರ್ನ್ ಮಾಡೋದು ಬಹಳಷ್ಟು ಇಂಪಾರ್ಟೆಂಟ್ ಆಗುತ್ತೆ ನಾವು ಒಂದು ಒಳ್ಳೆಯ ಕ್ವಾಲಿಟಿ ಕಾಂಪೋಸ್ಟ್ ಅನ್ನ ತಯಾರಿಸಬೇಕಾದ್ರೆ. ಸೊ ಇದು ಸೆಕೆಂಡ್ ಸ್ಟೇಜ್ ಆಫ್ ಡಿಕಾಂಪೋಸಿಷನ್ ಪ್ರೋಸೆಸ್. ಸೊ ನೀವಿಲ್ಲಿ ನೋಡ್ತಿರೋದು ಡಿಕಾಂಪೋಸಿಷನ್ ನ 3ನೇ ಪ್ರಕ್ರಿಯೆ. ಸೊ ಮೊದಲು ನಮ್ದು ಬ್ರೌನ್ ಇರುತ್ತೆ. ಆ ಬ್ರೌನ್ ಇಂದ ಬ್ಲಾಕ್ ಆಗ್ಬೇಕಾದ್ರೆ ಸೂಕ್ಷ್ಮ ಜೀವಾಣುಗಳ ಪ್ರಕ್ರಿಯೆ ನಡೀತಾ ಇರ್ತದೆ. ಆ ನಿಟ್ಟಿನಲ್ಲಿ ಇದು ಆ ಕಡೆಯಿಂದ ಈ ಕಡೆ, ಈ ಕಡೆಯಿಂದ ಆ ಕಡೆ ನಾವು JCB, ಹಿಟಾಚಿ ಅಂತ ದೊಡ್ಡ ಮಿಷನ್ಸ್ ಇಂದ ನಾವು ಟರ್ನ್ ಮಾಡ್ತಾ ಇರ್ತೀವಿ. ಅಂದ್ರೆ ಆಲ್ಮೋಸ್ಟ್ ಇದು ಒಂದು 4 to 5 ಮಂತ್ಸ್ ಆಗಿದೆ. 6ರಿಂದ 7 ಟರ್ನ್ ಆಗಿದೆ. ಸೊ ಟರ್ನ್ ಆಗ್ತಾ ಏನಾಗುತ್ತೆ ಅಂದ್ರೆ ಆ ಬ್ರೌನ್ ಇರೋದನ್ನ ಬ್ಲಾಕ್ ಆಗ್ತಾ ಬರ್ತಾ ಇದೆ. ಇದರ ಒಂದು ಅರ್ಥ ಏನು ಅಂದ್ರೆ ಡಿಕಾಂಪೋಸಿಷನ್ ಮುಗಿತಾ ಬಂದಿದೆ ಅಂತ. ಸೊ ಇದೊಂದು 15-20 ದಿವಸ ಇಲ್ಲ 1 ತಿಂಗಳಿಗೆ ಇದು ರೆಡಿ ಆಗುತ್ತೆ. ಸೊ ಇಲ್ಲಿ ಕೂಡ ನೀವು ಟೆಂಪರೇಚರ್ ನೋಡಿದ್ರೆ ಆಲ್ಮೋಸ್ಟ್ ಒಂದು 40-45 ಡಿಗ್ರಿ ಇರುತ್ತೆ, 45 ಡಿಗ್ರಿವರೆಗೂ ಹೋಗಿರುತ್ತೆ. ಇದನ್ನು ಬರ್ತಾ ಅಪ್ ಟು 30ಕ್ಕೆ ಬಂದು 30-35ಕ್ಕೆ ಬಂದು ನಿಲ್ಲುತ್ತೆ. ಆವಾಗ ಡಿಕಾಂಪೋಸಿಷನ್ ಪ್ರಕ್ರಿಯೆ ಕಂಪ್ಲೀಟ್ ಆಗಿದೆ ಅಂತ ಅರ್ಥ. ಸೊ ಇದು ಆಲ್ಮೋಸ್ಟ್ 1000 ಟನ್ಸ್ ನಾವೇನು ಪ್ರೋಸೆಸ್ ಮಾಡ್ತೀವಿ, ಹಿಂಗೆ ಟರ್ನಿಂಗ್ ನಡೀತಾ ಇರ್ತದೆ. ಇದು 7ರಿಂದ 8 ಫೀಟ್ ಹೈಟ್ ರೆಡಿ ಮಾಡ್ತೀವಿ. ಡಿಕಾಂಪೋಸಿಷನ್ ಪ್ರಕ್ರಿಯೆಯಲ್ಲಿ ಇನಿಷಿಯಲಿ ನಾವು ಡಿಕಾಂಪೋಸರ್ ಹಾಕಿ ಲಾಟ್ ಸೆಟ್ ಮಾಡಿದಾಗ ಒಂದು ವಾರದಲ್ಲಿ 50 ಡಿಗ್ರಿ ಆಗುತ್ತೆ. ಮತ್ತೆ ನಾವು ಟರ್ನ್ ಮಾಡ್ತಿದ್ರೆ 2ನೇ ಟರ್ನ್ಗೆ 60 ಡಿಗ್ರಿ ಹೋಗುತ್ತೆ. ಹಂಗೆ ಟರ್ನ್ ಮಾಡ್ತಿದ್ರೆ ಅಪ್ ಟು 70 ಡಿಗ್ರಿವರೆಗೂ ಹೋಗುತ್ತೆ. ಇದೊಂದು ಬೆಲ್ ಕರ್ವ್ ಹಂಗೆ. ಇದು 30 ಡಿಗ್ರಿಯಿಂದ ಶುರುವಾಗಿ 60, 65, 70 ಡಿಗ್ರಿಗೆ ಹೋಗಿ ಮತ್ತೆ 40, 45ರಿಂದ 30 ಬಂದು ಸ್ಟಾಪ್ ಆಗುತ್ತೆ. ಸೊ ಇಲ್ಲಿ ಇದು ಆಲ್ಮೋಸ್ಟ್ ಒಂದು 6 ಟರ್ನ್ ಆಗಿರುತ್ತೆ. ಇದು ಒಂದು 70ರಿಂದ 75% ಅಷ್ಟು ಆಲ್ರೆಡಿ ಡಿಕಾಂಪೋಸ್ ಆಗಿದೆ. ಇವಾಗ ನೀವು ಟೆಂಪರೇಚರ್ ಚೆಕ್ ಮಾಡಿದ್ರೆ ಒಂದು 40-45 ಡಿಗ್ರಿ ಇರುತ್ತೆ. ಸೊ ಇದು ಇಲ್ಲಿ ನಿಮ್ಗೆ ಎಲ್ಲ ಸ್ಮೆಲ್ ಕೂಡ ಬರಲ್ಲ. ಪ್ರಾಪರ್ ಡಿಕಾಂಪೋಸಿಷನ್ ಪ್ರೋಸೆಸ್ ಅನ್ನ, ಏರೋಬಿಕ್ ಡಿಕಾಂಪೋಸಿಷನ್ ಪ್ರೋಸೆಸ್ ಅನ್ನ ನಾವು ಕರೆಕ್ಟ್ ಆಗಿ ಮೇಂಟೈನ್ ಮಾಡ್ತೀವಿ. ಸೊ ಈ ಟರ್ನಿಂಗ್ ನಮ್ಮದು ಕಂಟಿನ್ಯೂಸ್ ಪ್ರಕ್ರಿಯೆ ನಡೀತಾ ಇರ್ತದೆ. ನೀವು ಟೆಂಪರೇಚರ್ ಚೆಕ್ ಮಾಡಿದ್ರೆ ಇದರಲ್ಲಿ ನಿಮಗೆ ಸುಮಾರು ಒಂದು ಇದು ಪ್ರೋಬಾಗಿ ಚೆಕ್ ಮಾಡ್ತೀವಿ. ಇವಾಗ ಇಲ್ಲಿ 49, 50 ಇನ್ ಬಿಟ್ವೀನ್ ಬರ್ತಾ ಇದೆ. ಅಂದ್ರೆ ಇನ್ನ ಡಿಕಾಂಪೋಸಿಷನ್ ಪ್ರಕ್ರಿಯೆ ನಡೀತಾ ಇದೆ ಅಂತ ಇದರ ಅರ್ಥ. ಸೊ ಹಿಂಗೆ ನಾವು ಫ್ರೀಕ್ವೆಂಟ್ ಆಗಿ ಎವ್ರಿ ಲಾಟ್ ಅಲ್ಲಿ ಡಿಫ್ರೆಂಟ್ ಸ್ಟೇಜಸ್ ಅಲ್ಲಿ ನಾವು ಹಿಂಗೆ ಟೆಂಪರೇಚರ್ ಚೆಕ್ ಮಾಡಿ ಅದಕ್ಕೆ ಏನು ಉಷ್ಣಾಂಶ, ಏನು ತೇವಾಂಶ ಬೇಕು ಅದನ್ನ ಕೊಡ್ತಾ ಇರ್ತೀವಿ. ಮೇಲೆ ನಮಗೆ ಇವಾಗ ತೇವ ಕಮ್ಮಿ ಅನಿಸಿದ್ರೆ ನಾವು ಅದಕ್ಕೆ ವಾಟರ್ ಮಾಯಿಶ್ಚರ್ನ ಆಡ್ ಮಾಡ್ತೀವಿ. ಯೂಶಲಿ ಒಂದು 55ರಿಂದ 60% ಅಷ್ಟು ಮಾಯಿಶ್ಚರ್ ಇರಬೇಕಾಗುತ್ತೆ. ಆವಾಗ ಮೈಕ್ರೋಬ್ಸ್ ಚೆನ್ನಾಗಿ ಕೆಲಸ ಮಾಡ್ತವೆ. ಹೈಜಿನ್ ಆಗಿರ್ತದೆ. ಅನೇರೋಬಿಕ್ ಅಂತ ನಾವು ಮಾಡಲ್ಲ. ಏರೋಬಿಕ್ ಡಿಕಾಂಪೋಸಿಷನ್ ಅಲ್ಲಿ ಪ್ರಾಪರ್ ಕಾಂಪೋಸ್ಟಿಂಗ್ ಪ್ರೋಸೆಸ್ ಏನು ನಾರ್ಮ್ಸ್ ಇದೆಯೋ ಸೈಂಟಿಫಿಕ್ ಆಗಿ ಅದನ್ನ ಫಾಲೋ ಮಾಡ್ತೀವಿ. ಒಂದು ತಿಂಗಳಿಗೆ ಸರಿಸುಮಾರು ಒಂದು 1000 ಟನ್ ಅಷ್ಟನ್ನ ಈ ರೀತಿ ಕಂಟಿನ್ಯೂ ಟರ್ನ್ ಮಾಡಿ ಆ ಬ್ರೌನ್ ಇರೋದನ್ನ ಚೆನ್ನಾಗಿ ಕಲಿಸಿ ಬ್ಲಾಕ್ ಆಗಿ ಆದ್ಮೇಲೆ ಅದು ಡಿಕಾಂಪೋಸಿಷನ್ ಆಗಿದೆ ಅಂತ ಅರ್ಥ. ಆ ಹೀಟ್ ಇರಲ್ಲ, ಎಲ್ಲ ಕ್ಲೀನ್ ಆದ್ರೆ ಡಿಕಾಂಪೋಸಿಷನ್ ಆದ್ಮೇಲೆ ಮತ್ತೆ ಯಾವುದೇ ರೀತಿಯ ಬ್ಯಾಡ್ ಸ್ಮೆಲ್ಲು, ಫೌಲ್ ಸ್ಮೆಲ್ಲು ಬರೋದಿಲ್ಲ. JCB ಇಂದ ಇವಾಗ ಕಾಂಪೋಸ್ಟ್ ಎತ್ಕೊಂಡ್ ಬಂದು ಅಲ್ಲಿ ಸೀವಿಂಗಿಗೆ ಹಾಕ್ತಿದ್ದಾರೆ JCB ಅಲ್ಲಿ. ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇದನ್ನ ಏನ್ ಮಾಡ್ತಿದ್ವಿ, ಇವಾಗ ಚೆನ್ನಾಗಿ ಕಲ್ತಿರೋದು ವೆಲ್ ಡಿಕಾಂಪೋಸ್ಡ್ ಕಾಂಪೋಸ್ಟ್ ಅನ್ನ ನಾವು ಜಲ್ಲಡಿ ಹಿಡಿಯುವಂತ ಒಂದು ಕಾರ್ಯ ಮಾಡ್ತಾ ಇದೀವಿ. ಇಲ್ಲೊಂದು ಅವರ್ಗೆ ಮಿನಿಮಮ್ ಒಂದು 3ರಿಂದ 4 ಟನ್ ಅಷ್ಟು ಜಲ್ಲಡಿ ಹಿಡಿಸ್ತೀವಿ. ಎಲ್ಲ ಕಲ್ತಿರೋ ಗೊಬ್ಬರನೇ. ಎಲ್ಲಾದ್ರೂ ಉಂಡೆನೋ ಕಸನ ಕಡ್ಡಿನೋ
ಏನಾದರೂ ಇದ್ದರೆ ಅದು ಈ ಜೆಲ್ಡಿಯಲ್ಲಿ ಸ್ಕ್ರೀನ್ ಹಾಕಿದ್ರೆ ಕ್ಲಿಯರ್ ಆಗಿ 95% ಚೆನ್ನಾಗಿ ಈ ಕಡೆ ಬರುತ್ತೆ. ಏನಾದರೂ ಕಸ ಕಡ್ಡಿದ್ರೆ ಆಚೆ ಹೋಗುತ್ತೆ. ಅಲ್ಲಿ ಸೀವ್ ಆದಮೇಲೆ ನೀವು ನೋಡ್ಬೋದು ಇಲ್ಲಿ ಫಿನಿಶ್ಡ್ ಪ್ರಾಡಕ್ಟ್ ಇಲ್ಲಿ ಬರ್ತಾ ಇದೆ.